ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಎ ಸಿ ಜನರೇಟರ್ನ ವರ್ಕಿಂಗ್ ಪ್ರಿನ್ಸಿಪಲ್, ಕನ್ಸ್ಟ್ರಕ್ಷನ್ನು, ಅದರ ಟೈಪು, ಅದರ ಅಡ್ವಾಂಟೇಜಸ್, ಅದರ ಫೀಚರ್ಸು ಮತ್ತು ಹೌ ಇಟ್ ಜನರೇಟ್ EMF ಅದರ ಬಗ್ಗೆ ಎಲ್ಲ ನಾವು ಸ್ಟಡಿ ಮಾಡಿದ್ವಿ. ಈಗ ನಾವು ಈ ಕ್ಲಾಸ್ನಲ್ಲಿ ಸ್ಪೀಡು, ಫ್ರೀಕ್ವೆನ್ಸಿ, ಫೇಸು, EMF ಈಕ್ವೇಷನ್ನು ಮತ್ತು ಕೆಲವು ಪ್ರಾಬ್ಲಮ್ಗಳ ಬಗ್ಗೆ ಸ್ವಲ್ಪ ಡೀಲ್ ಮಾಡೋಣ. ವಿ ವಿಲ್ ಡಿಸ್ಕಸ್ ಅಬೌಟ್ ರಿಲೇಶನ್ಶಿಪ್ ಬಿಟ್ವೀನ್ ಸ್ಪೀಡ್, ಫ್ರೀಕ್ವೆನ್ಸಿ ಅಂಡ್ ಫೇಸ್ and how EMF equation has to be derived. ಮತ್ತು solving some problems. ಸ್ವಲ್ಪ ಮ್ಯಾಥಮೆಟಿಕಲ್ ಫಾರ್ಮ್ಯಾಟ್ ಅಲ್ಲಿ ಇದು ಇರುತ್ತೆ. ರಿಲೇಶನ್ಶಿಪ್ ಬಿಟ್ವೀನ್ ಸ್ಪೀಡ್, ಫ್ರೀಕ್ವೆನ್ಸಿ ಅಂಡ್ ಫೇಸ್. ಸ್ಪೀಡು, ಫ್ರೀಕ್ವೆನ್ಸಿ ಮತ್ತು ಫೇಸಿನ ನಡುವೆ ಸಂಬಂಧಗಳನ್ನು. ಒಂದು ಸೆಟ್ ಆಫ್ ಪೋಲಿನ ನಡುವೆ ಒಂದು ಕಾಯಿಲು ಪಾಸ್ ಆದರೆ 1 ಸೈಕಲ್ ಆಫ್ EMF ಪ್ರೊಡ್ಯೂಸ್ ಆಗುತ್ತೆ. ದಿಸ್ ಇಸ್ ಜನರಲ್ ಟರ್ಮ್. ಈಗ ಆಲ್ಟರ್ನೇಟರ್ನಲ್ಲಿ 2 ಪೋಲಿದೆ ಅಂತ ಅಂದ್ಕೊಳ್ಳೋಣ. ಹಾಗಾಗಿ ಈ 2 ಪೋಲಿನ ನಡುವೆ ಒಂದು ರೊಟೇಷನ್ ಪೂರ್ತಿ ಕಾಯಿಲ್ ಬಂದರೆ 1 ಸೈಕಲ್ ಆಫ್ EMF ಪ್ರೊಡ್ಯೂಸ್ ಆಗುತ್ತೆ. ಸಪೋಸ್ ಆಲ್ಟರ್ನೇಟರ್ನಲ್ಲಿ 4 ಪೋಲ್ ಇದ್ದರೆ ಆಗ ಒಂದು ಕಂಪ್ಲೀಟ್ ರೊಟೇಷನ್ ಕಾಯಿಲ್ ಇದೆಯಲ್ಲ, ಅದು 2 ಸೈಕಲ್ EMF ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ನೋಡಿ, ಸಪೋಸ್ 6 ಪೋಲ್ ಇದ್ರೆ ದೆನ್ 1 ಕಂಪ್ಲೀಟ್ ರೊಟೇಷನ್ ಆಫ್ ದ ಕಾಯಿಲ್ ಪ್ರೊಡ್ಯೂಸಸ್ 3 ಸೈಕಲ್ಸ್. 3 ಸೈಕಲ್ ಅನ್ನು ಅದು ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಸೆಟ್ ಆಫ್ ಪೋಲ್ಗಳು ಹೀಗೆ ಜಾಸ್ತಿ ಆದಂಗೆ ನಂಬರ್ ಆಫ್ ಸೈಕಲ್ಸ್ಗಳು ಕೂಡ ಅದರ ಪ್ರಕಾರ ಅದರ ಅರ್ಧದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರ ಒಟ್ಟಾರೆ ಸಾರಾಂಶ ಏನು ಅಂತ ಹೇಳಿದ್ರೆ, ನಂಬರ್ ಆಫ್ ಸೈಕಲ್ಸ್ per revolution is directly proportional to the number of poles per 2. ಅಂದರೆ ನಂಬರ್ ಆಫ್ ಸೈಕಲ್ಸ್, ಒಂದು ರೆವಲ್ಯೂಷನ್ಗೆ ಎಷ್ಟು ಸೈಕಲ್ಸ್ ಪ್ರೊಡ್ಯೂಸ್ ಆಗುತ್ತೋ ಅದು ಪೈರ್ ಆಫ್ ಪೋಲಿಗೆ ಸರಳಾನುಪಾತವಾಗಿ ಡೆವಲಪ್ ಆಗ್ತಾ ಹೋಗುತ್ತೆ ಅಂತ ಅನ್ನೋದು. ಹಾಗಾಗಿ ನಂಬರ್ ಆಫ್ ಸೈಕಲ್ಸ್ ಪ್ರೊಡ್ಯೂಸ್ಡ್ ಪರ್ ಸೆಕೆಂಡ್, ಒಂದು ಸೆಕೆಂಡಿಗೆ ಎಷ್ಟು ಸೈಕಲ್ ಪ್ರೊಡ್ಯೂಸ್ ಆಗುತ್ತೋ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ, ಪೋಲ್ಸ್ ಅಂದರೆ ಹಾಫ್ ಪೋಲ್ ಅಥವಾ ಪೈರ್ ಆಫ್ ಪೋಲ್ P/2 and ಮತ್ತೆ ಸ್ಪೀಡ್ ಇನ್ ರೆವಲ್ಯೂಷನ್ ಅಂದರೆ ನಂಬರ್ ಆಫ್ ಸೈಕಲ್ಸ್ ಪ್ರೊಡ್ಯೂಸ್ಡ್ ಪರ್ ಸೆಕೆಂಡ್ ಈಸ್ ಡಿಪೆಂಡ್ಸ್ ಆನ್ P/2 ಅಂಡ್ ಸ್ಪೀಡ್ ಇನ್ ರೆವಲ್ಯೂಷನ್ ಪರ್ ಸೆಕೆಂಡ್. ದಿಸ್ ಇಸ್ ಕ್ಲಿಯರ್ ಅಲ್ವಾ? ಹಾಗಾಗಿ ನಂಬರ್ ಆಫ್ ಸೈಕಲ್ಸ್ ಪರ್ ರೆವಲ್ಯೂಷನ್ ಈಸ್ ಈಕ್ವಲ್ ಟು P/2. ಹಾಗೆ ನಂಬರ್ ಆಫ್ ರೊಟೇಷನ್ ಪರ್ ಸೆಕೆಂಡ್ ಇದೆಯಲ್ಲ, ಒಂದು ಸೆಕೆಂಡಿಗೆ ಪ್ರೊಡ್ಯೂಸ್ ಆಗುವ ರೊಟೇಷನ್ ಎಷ್ಟಂದ್ರೆ N/60. 60 ಮೀನ್ಸ್ ಸೆಕೆಂಡ್ಸ್. ಒಂದು ನಿಮಿಷನ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಳ್ತೀವಿ, N/60. ಸೊ ದೆನ್ ಫ್ರೀಕ್ವೆನ್ಸಿ, ವಿ ನೋ ದಟ್ ವಾಟ್ ಈಸ್ ಫ್ರೀಕ್ವೆನ್ಸಿ? ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್ ಅಲ್ವಾ? ಸೊ ಫ್ರೀಕ್ವೆನ್ಸಿ ಈಸ್ ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್, ದೆನ್ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು P/2. ಯಾಕೆಂತಂದ್ರೆ ಸೈಕಲ್ಸ್ ಪರ್ ರೆವಲ್ಯೂಷನ್, ರೊಟೇಷನ್ಸ್ ಪರ್ ಸೆಕೆಂಡ್ ಎರಡು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಸೊ P/2 ಇಂಟು N/60, ದೆನ್ F is equal to Pn/120. This is the standard formula. Then P is equal to 120F/N. Then N is equal to 120F/P. ಇಡೀ ಫಾರ್ಮುಲಾವನ್ನ ರೀಅರೇಂಜ್ ಮಾಡಿದರೆ ಸೂತ್ರಗಳು. ಈಗ 2 ಫ್ಯಾಕ್ಟರ್ಗಳು ಇರುತ್ತೆ. ಒಂದು ಪಿಚ್ ಫ್ಯಾಕ್ಟರ್, ಇನ್ನೊಂದು ಬ್ರೆಡ್ತ್ ಫ್ಯಾಕ್ಟರ್ ಅಂತ. ವಾಟ್ ಈಸ್ ಪಿಚ್ ಫ್ಯಾಕ್ಟರ್ ಅಥವಾ ಕಾಯಿಲ್ ಸ್ಪ್ಯಾನ್ ಫ್ಯಾಕ್ಟರ್? ಸ್ಪ್ಯಾನ್ ಅಂತ ಹೇಳಿದ್ರೆ ಇದು ಒಂದು ಸ್ಲಾಟ್ ಇಂದ ಇನ್ನೊಂದು ಸ್ಲಾಟ್ಗೆ ವೈಂಡ್ ಎಂಡ್ ಕನೆಕ್ಷನ್ ಮಾಡ್ತೀವಲ್ಲ, ದಿಸ್ ಇಸ್ ಕಾಲ್ಡ್ ದಿ ಸ್ಪ್ಯಾನ್. ಹಾಗಾಗಿ ಒಂದು ಕಾಯಿಲು ತನ್ನ ಸ್ಪ್ಯಾನ್ ಅನ್ನು, ಆರ್ಮ್ ಅನ್ನು ಯಾವಾಗ ಒಂದು ಕವರ್ ಮಾಡುತ್ತೆ, ಒಂದು ತಗೊಳತ್ತೆ ಅನ್ನೋದಕ್ಕೆ ನಾವು ಕಾಯಿಲ್ಸ್ ಸ್ಪ್ಯಾನ್ ಫ್ಯಾಕ್ಟರ್ ಅಂತೇಳಿ ಕರಿತೀವಿ. ಸೊ ಪಿಚ್ ಅಂದ್ರೆ ಏನು ಕೇಳಿರ್ತೀವಿ ನಾವು. ಪಿಚ್ ಅಂತಂದ್ರೆ ನಂಬರ್ ಆಫ್ ಸ್ಲಾಟ್ಸ್ ಅಲ್ವಾ, ಡಿವೈಡೆಡ್ ಬೈ ನಂಬರ್ ಆಫ್ ಪೋಲ್. ವೈಂಡಿಂಗ್ ಕೂರಿಸ್ಲಿಕ್ಕೆ ಸ್ಲಾಟ್ಗಳಿರುತ್ತೆ,
ಆ ಸ್ಲಾಟ್ಗಳಲ್ಲಿ ಎಷ್ಟು ಸ್ಲಾಟ್ ಇದೆ ಅದು ಎಷ್ಟು ಪೋಲ್ಗೆ ಡಿವೈಡ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ದ ಪಿಚ್. ಪಿಚ್ ಅಂದ್ರೆ ದೂರ. ಸ್ಲಾಟುಗಳನ್ನು ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಪೋಲ್ ಕವರ್ ಮಾಡುವ ಎರಡು ಸ್ಲಾಟಿನ ನಡುವಿನ ಅಂತರವನ್ನ ಪಿಚ್ ಅಂತ ಕರಿತೀವಿ. ಟೆಕ್ನಿಕಲಿ ದ ಪಿಚ್ ಇಸ್ ಕಾಲ್ಡ್ ನಂಬರ್ ಆಫ್ ಸ್ಲಾಟ್ಸ್ ಪರ್ ಪೋಲ್ ಅಲ್ವಾ. ಸ್ಲಾಟ್ಸ್ ಡಿವೈಡೆಡ್ ಬೈ ಪೋಲ್ ವಿ ವಿಲ್ ಗೆಟ್ ದಿ ಪಿಚ್. ಈ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಿರುವ ಫಿಗರ್ ಏನ್ ಹೇಳುತ್ತೆ ಅಂತಂದ್ರೆ, ಕಾಯಿಲ್ ಸೈಡು 1 ಮತ್ತು 9ರಲ್ಲಿ ಕೂರಿಸಿದೆ. ಸ್ಲಾಟ್ ನಂಬರ್ 1 ಮತ್ತು ಸ್ಲಾಟ್ ನಂಬರ್ 1 ನಲ್ಲಿ ಒಂದು ಕಾಯಿಲ್ ಪಿಚ್ ಕವರ್ ಆಗಿದೆ. ಹಾಗೆ ಕ್ಯಾಲ್ಕುಲೇಷನ್ ಪ್ರಕಾರ ನಂಬರ್ ಆಫ್ ಸ್ಲಾಟ್ಸ್ ಪರ್ ಪೋಲ್ ಎಷ್ಟು ಸಿಕ್ಕಿರುತ್ತೋ ಅಷ್ಟರೊಳಗಡೆನೆ ವೈಂಡಿಂಗ್ ಕೂರಿಸಿದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಫುಲ್ ಪಿಚ್ ವೈಂಡಿಂಗ್. ಅದನ್ನ ನಾವು ಫುಲ್ ಪಿಚ್ ವೈಂಡಿಂಗ್ ಅಂತ ಹೇಳಿ ಕರೀತಾರೆ. ಇಫ್ ದ ಕಾಯಿಲ್ ಸೈಡ್ ಈಸ್ ಪ್ಲೇಸ್ಡ್ 1 and 8 ಅಂದ್ರೆ 9 ಅಲ್ಲದೆ ಅದನ್ನ ಒಳಗಡೆ 8ಕ್ಕಾದ್ರೂ ಸೇರಿಸಿ 7ಕ್ಕಾದ್ರೂ ಸೇರಿಸಿ ಒಟ್ಟಾರೆ ಶಾರ್ಟ್ ಪ್ರಿಸ್ಕ್ರೈಬ್ಡ್ ಪಿಚ್ಗಿಂತ ಒಳಗಡೆ ಯಾವುದಾದ್ರೂ ಪಿಚ್ ಒಳಗಡೆ ಕಾಯಿಲ್ ಸೇರಿಸಿದ್ರೆ ಇದಕ್ಕೆ ಶಾರ್ಟ್ ಪಿಚ್ ಮಾಡುವ ವೈಂಡಿಂಗಿಗೆ ಶಾರ್ಟ್ ಪಿಚ್ ವೈಂಡಿಂಗ್ ಅಂತೇಳಿ ಕರೀತಾರೆ. ಹಾಗಾಗಿ ಈ ಎರಡು ವೈಂಡಿಂಗಿನ ನಡುವಿನ ರಿಲೇಷನ್ ಇದೆಯಲ್ಲ, ಆ ರಿಲೇಷನ್ನೇ ನಮಗೆ ಪಿಚ್ ಫ್ಯಾಕ್ಟರ್. ಪಿಚ್ ಫ್ಯಾಕ್ಟರ್ ಇಸ್ ಡಿನೋಟೆಡ್ ಬೈ ಕೆ ಸಫಿಕ್ಸ್ ಸಿ, ಕೆ ಸಿ. ಹಾಗಾಗಿ ವೆಕ್ಟಾರ್ ಸಮ್ ಆಫ್ ಇ ಎಂ ಎಫ್ ಇಂಡ್ಯೂಸ್ಡ್ ಪರ್ ಕಾಯಿಲ್, ಒಂದು ಕಾಯಿಲಿನಲ್ಲಿ ಇ ಎಂ ಎಫ್ ಇಂಡ್ಯೂಸ್ ಆಗುವ ವೆಕ್ಟಾರ್ ಮೊತ್ತ, ವೆಕ್ಟಾರ್ ಸಮ್, ಅಂಡ್ ದ ಅರ್ಥಮೆಟಿಕ್ ಸಮ್ ಆಫ್ ಇ ಎಂ ಎಫ್ ಇಂಡ್ಯೂಸ್ಡ್ ಪರ್ ಕಾಯಿಲ್, ಒಂದು ಕಾಯಿಲ್ನಲ್ಲಿ ಇ ಎಂ ಎಫ್ ಇಂಡ್ಯೂಸ್ ಆಗುವ ಅರ್ಥಮೆಟಿಕ್ ಸಮ್ ಅಂದ್ರೆ ಕೆ ಸಿ ಈಸ್ ಈಕ್ವಲ್ ಟು ವೆಕ್ಟಾರ್ ಸಮ್ ಆಫ್ ಇ ಎಂ ಎಫ್ ಇಂಡ್ಯೂಸ್ಡ್ ಪರ್ ಕಾಯಿಲ್ ಟು ದಿ ಅರ್ಥಮೆಟಿಕ್ ಸಮ್ ಆಫ್ ಇ ಎಂ ಎಫ್ ಇಂಡ್ಯೂಸ್ಡ್ ಪರ್ ಕಾಯಿಲ್. ಇಲ್ಲಿ ಎರಡಿದೆ. ಏನು ವೆಕ್ಟಾರ್ ಸಮ್ ಅಂದ್ರೇನು, ಅರ್ಥಮೆಟಿಕ್ ಸಮ್ ಅಂದ್ರೇನು? ಈ ಅರ್ಥಮೆಟಿಕ್ ಸಮ್ಮು ಮತ್ತು ವೆಕ್ಟೋರಿಯಲ್ ಸಮ್ ಸ್ವಲ್ಪ ಅರ್ಥ ಆದರೆ ಸ್ವಲ್ಪ ಈಸಿ ಆಗುತ್ತೆ. ಅರ್ಥಮೆಟಿಕ್ ಸಮ್ ಅಂತಂದರೆ ಏನು? ಫುಲ್ ಪಿಚ್ ಸ್ಲಾಟಿನ ಒಳಗಡೆ ಅಂದರೆ ವೋಲ್ಟೇಜ್ ಒಂದು ಕಾಯಿಲ್ನಲ್ಲಿ ಹೋಗುತ್ತೆ, ಇನ್ನೊಂದು ಕಾಯಿಲ್ನಲ್ಲಿ ಬರುತ್ತೆ, ಅಲ್ಲಿಗೆ 2 ವೋಲ್ಟೇಜ್ ಆಗುತ್ತೆ, ಇ ಎಸ್ ಪ್ಲಸ್ ಇ ಎಸ್ ಟು ಇ ಎಸ್. ಇದು ಅರ್ಥಮೆಟಿಕ್ ಸಮ್ಮು. ವೆಕ್ಟೋರಿಯಲ್ ಸಮ್ ಅಂತಂದರೆ ಏನು? ಇದು ಶಾರ್ಟ್ ಪಿಚ್ ವೈಂಡಿಂಗ್ನಲ್ಲಿ ಜನ್ರೇಟ್ ಆಗುವ ಇ ಎಮ್ ಎಫ್. ಇದರಲ್ಲೇನಾಗುತ್ತೆ, ಫಸ್ಟ್ ಕಾಯಿಲ್ನಲ್ಲಿ ಇ ಎಸ್ ಇರುತ್ತೆ, ಕೊನೆ ಕಾಯಿಲ್ನಲ್ಲಿ 5 ಆ್ಯಂಗಲ್ ಡಿಫ್ರೆನ್ಸ್ ಇರೋದ್ರಿಂದ ಆ್ಯಂಗಲ್ ಡಿಫ್ರೆನ್ಸ್ ಕಡಿಮೆ ಆಗುತ್ತೆ. ಹಾಗಾಗಿ ಸರಳ ರೇಖೆ ಬರೋದಿಲ್ಲ, ಫೆಸಾಂಗಲ್ ತಗೊಳುತ್ತೆ. ಅವೆರಡರ ವೆಕ್ಟೋರಿಯಲ್ ಮೊತ್ತ ಇ ಆರು. ದಿಸ್ ಇ ಆರ್ ಡಿಫರೆನ್ಸ್ ವಿತ್ ಫೆಸಾಂಗಲ್ ಇದೆಯಲ್ಲ, ದಿಸ್ ಇಸ್ ದಿ ವೆಕ್ಟಾರ್ ಸಮ್ ವೋಲ್ಟೇಜ್. ಬೈ ಮ್ಯಾಥಮೆಟಿಕ್ಸ್ ಕೆ ಸಿ ಇಸ್ ಈಕ್ವಲ್ ಟು ಇ ಆರ್ ಬೈ 2es. ಈ ಎರಡನೇ ಗ್ರಾಫ್ ನೋಡ್ತಿದ್ದೀರಿ, ಕೆ ಸಿ ಇಸ್ ಈಕ್ವಲ್ ಟು ಇ ಎಸ್ ಇಂಟು ಕಾಸ್ ಫೈ, ಎರಡನೇ ಗ್ರಾಫು. ಕೆಳಗಡೆ ಅರ್ಥಮೆಟಿಕ್ ಸಮ್ ಎರಡು ಕೂಡಿದ್ದೀವಿ 2es. ಇವೆರಡನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇ ಎಸ್ ಕ್ಯಾನ್ಸಲ್ ಆಗುತ್ತೆ, ಕಾಸ್ ಆಲ್ಫಾ ಬೈ 2 ಬರುತ್ತೆ. ದೆನ್ ಕೆ ಸಿ ಈಸ್ ಈಕ್ವಲ್ ಟು ಕಾಸ್ ಆಲ್ಫಾ ಬೈ 2. ಯಾವಾಗಲೂ ಕೂಡ ಈ ಪಿಚ್ ಫ್ಯಾಕ್ಟ್ರು ಶಾರ್ಟ್ ಪಿಚ್ ವೈಂಡಿಂಗ್ನಲ್ಲಿ 1ಕ್ಕಿಂತ ಕಡಿಮೆ ಇರುತ್ತೆ, ಫುಲ್ ಪಿಚ್ ವೈಂಡಿಂಗ್ನಲ್ಲಿ 1ಕ್ಕೆ ಸಮವಾಗಿರುತ್ತೆ. ಹೆಚ್ಚಿನ ಡೀಟೇಲನ್ನು ವೈಂಡಿಂಗ್ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ಬ್ರೆಡ್ತ್ ಫ್ಯಾಕ್ಟ್ರು ಅಥವಾ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟ್ರ್ ಅಂದರೆ ಇಲ್ಲಿ ಸ್ಲಾಟ್ಸ್ ಇರುತ್ತೆ. ಸ್ಲಾಟ್ ಒಳಗಡೆ 3 ಫೇಸ್ ವೈಂಡಿಂಗ್ ಇರುತ್ತೆ, ಆಲ್ಟರ್ನೇಟರ್ ಅಂತ ಹೇಳಿದ ಮೇಲೆ ಒಂದು ಫೇಸಲ್ಲಿ ಉಂಟಾಗುವಂಥ ಎಲ್ಲ ವೋಲ್ಟೇಜಿನ ವೆಕ್ಟೋರಿಯಲ್ ಮೊತ್ತ, ಯಾಕೆಂದರೆ ಅದು ಶಾರ್ಟ್ ಪಿಚ್ ವೈಂಡಿಂಗ್ ಆಗಿರುತ್ತೆ, ಮೊದಲೇ ಹೇಳಿಬಿಟ್ಟಿದ್ದೀವಿ. ಮತ್ತು ಒಂದು ಸ್ಲಾಟಿನ ಒಳಗಡೆ ಹಾಕ್ಕೊಳ್ಳುವಂಥ ಬೇರೆ ಬೇರೆ ಎಲ್ಲ ವೈಂಡಿಂಗ್ಗಳು, ಇವೆರಡರ ನಡುವಿನ ಅನುಪಾತವನ್ನು ನಾವು ಬ್ರೆಡ್ತ್ ಫ್ಯಾಕ್ಟ್ರ್ ಅಂತೇಳಿ ಕರಿತೇವೆ. ಈ ವೆಕ್ಟಾರ್ ಸಮ್ನಲ್ಲಿ ಎಲ್ಲ ವೈಂಡಿಂಗ್ಗಳು ಒಂದೇ ಕಡೆ ಕಾನ್ಸಂಟ್ರ್ ಆಗುತ್ತೆ, ಹಂಗೆ ಕಾನ್ಸಂಟ್ರಿಕ್ ವೈಂಡಿಂಗ್. ಅರ್ಥಮೆಟಿಕ್ ಸಮ್ನಲ್ಲಿ ನಾವು ಬೇರೆ ಬೇರೆ ಇದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಲಾಟ್ಗೆ, ಹಾಗಾಗಿ ಅದನ್ನು ಡಿಸ್ಟ್ರಿಬ್ಯೂಟೆಡ್ ವೈಂಡಿಂಗ್. ಎನಿವೆ, ಕೆ ಡಿ ಇ ಈಸ್ ಈಕ್ವಲ್ ಟು ಸೈನ್ ಎಮ್ ಬೀಟಾ ಬೈ 2 ಡಿವೈಡೆಡ್ ಬೈ ಸೈನ್ ಎಮ್ ಸೈನ್ ಬೀಟಾ ಬೈ 2. ಇದು ಹೈಯರ್ ಮ್ಯಾಥಮೆಟಿಕ್ನಲ್ಲಿ ಡಿರೈವ್ ಮಾಡಿರೋದು. ಹಾಗಾಗಿ ಬೀಟಾ ಅಂತಂದರೆ ಸ್ಲಾಟ್ ಆ್ಯಂಗಲ್ 180 ಫುಲ್ ಪಿಚ್ಚು ಡಿವೈಡೆಡ್ ಬೈ ನಂಬರ್ ಆಫ್ ಸ್ಲಾಟ್ಸ್ ಪರ್ ಪೋಲ್. ಎಮ್ ಅನ್ನೋದು ನಂಬರ್ ಆಫ್ ಸ್ಲಾಟ್ಸ್ ಪರ್ ಪೋಲ್ ಪರ್ ಫೇಸ್. ನಾವು ಲೆಟ್ ಅಸ್ ಡಿರೈವ್ ದ ಇ ಎಮ್ ಎಫ್ ಈಕ್ವೇಷನ್. ಹೆಂಗ್ ಡಿರೈವ್ ಆಗುತ್ತೆ? ಇ ಎಮ್ ಎಫ್ ಡಿರೈವ್ ಮಾಡೋಕ್ಕಿಂತ ಮುಂಚೆ ಕೆಲವು ಅಂಶಗಳನ್ನ, ಕೆಲವು ಅಬ್ರಿವೇಷನ್ಸ್ಗಳನ್ನ ನಾವು ತಿಳ್ಕೊಳ್ಬೇಕು. ಈಗ 2 ನಂಬರ್ ಆಫ್ ಕಂಡಕ್ಟರ್ಸ್ ಇದೆಯಲ್ಲ, ಅದು ಕಾಯಿಲ್ ಸೈಡ್. ಒಂದು ಕಡೆ ಶುರುವಾಗಿ ಒಂದು ಕಡೆ ಎಂಡ್ ಆಗುತ್ತೆ, ದಟ್ ಇಸ್ ಕಾಲ್ಡ್ ದಿ ಕಾಯಿಲ್ ಸೈಡ್. ಒಂದು ಕಾಯಿಲ್ ಸೈಡ್ಗೆ 2
ಕಂಡಕ್ಟರ್ ಇರುತ್ತೆ ಅಂತ ನಾವು ಅನ್ಕೊಳ್ಬೇಕು. ಅದು ಸೀರೀಸ್ ಕನೆಕ್ಟ್ ಆಗಿರೋದ್ರಿಂದ ಇನ್ ಸೀರೀಸ್ ಪರ್ ಫೇಸ್ ಒಂದಿದ್ರಲ್ಲಿ. ಸೊ ಲೆಟ್ 2 ನಂಬರ್ ಆಫ್ ಕಂಡಕ್ಟರ್ಸ್ ಆರ್ ಕಾಯಿಲ್ ಸೈಡ್ ಇನ್ ಸೀರೀಸ್ ಪರ್ ಫೇಸ್. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ದಟ್ ಈಸ್ ಈಕ್ವಲ್ ಟು 2t z ಅಂದ್ರೆ ನಂಬರ್ ಆಫ್ ಕಂಡಕ್ಟರ್, ಡಿನೋಷನ್ ನಿಮಗೆ ಗೊತ್ತಿದೆ ಜನರೇಟರ್ ಮಾಡುವಾಗ. ದೆನ್ z ಈಸ್ ಈಕ್ವಲ್ ಟು 2t. ಟಿ ಅನ್ನೋದೇನು? ಕಾಯಿಲ್ ಟರ್ನ್ ಪರ್ ಫೇಸ್. ಕಾಯಿಲಿಂಗ್ ಟರ್ನ್ ತಗೊಳತ್ತಲ್ಲ ಒಂದು ಫೇಸ್ಗೆ ಎಷ್ಟು ಕಾಯಿಲ್ ಟರ್ನ್ ತಗೊಳುತ್ತೆ ಅದನ್ನ ನಾವು ಟಿ ಅನ್ನುವ ಅಕ್ಷರದಲ್ಲಿ ಸೂಚಿಸ್ತೀವಿ. ಸೊ ಹಾಗಾಗಿ ಅದು 2 ಟರ್ನ್ ತಗೊಂಡ್ರೆ ಒಂದು ಕಂಡಕ್ಟರ್ ಆಯ್ತು. ದೆನ್ z ಈಸ್ ಈಕ್ವಲ್ ಟು 2t. ಓಕೆ, p be the number of poles, n be the rotation of the speeder, rotation of the rotor in the speed ಅಲ್ವಾ. n be the rotation of rotor in rpm, revolution per minute ಅಲ್ಲಿ ಹೇಳ್ತೀವಿ. ಅಂದ್ರೆ ರೋಟಾರ್ನ ರೊಟೇಷನ್ ಸ್ಪೀಡ್. ಅದು f ಅನ್ನೋದು ಫ್ರೀಕ್ವೆನ್ಸಿ, ದ ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಇಸ್ ಹರ್ಡ್ಸ್. ಫೈ ಅನ್ನೋದು ಫ್ಲಕ್ಸ್ ಪರ್ ಪೋಲ್ ಇನ್ ವೆಬರ್ಸ್. ಕೆ ಸಿ ಈಗ ತಾನೇ ಡಿಫೈನ್ ಮಾಡಿದ್ವಿ, ಬಿ ದ ಕಾಯಿಲ್ ಸ್ಪ್ಯಾನ್ ಫ್ಯಾಕ್ಟರ್. ಕೆ ಡಿ ಬಿ ದ ಬ್ರೆಡ್ತ್ ಫ್ಯಾಕ್ಟರ್. ಕೆ ಎಫ್ ಇಸ್ ದ ಫಾರ್ಮ್ ಫ್ಯಾಕ್ಟರ್. ಫಾರ್ಮ್ ಫ್ಯಾಕ್ಟರ್ ಅಂದ್ರೆ ಏನು? ಆರ್ ಎಮ್ ಎಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಆವರೇಜ್ ವ್ಯಾಲ್ಯೂ. ಲಾಸ್ಟ್ ಇಯರ್ ಎ ಸಿ ಸರ್ಕ್ಯೂಟ್ ನಲ್ಲಿ ಇದ್ರ ಬಗ್ಗೆ ನಾವು ಡೀಟೇಲ್ ಸ್ಟಡಿ ಮಾಡಿದ್ವಿ. ಇಟ್ ಇಸ್ ದ ರೇಷಿಯೋ ಆಫ್ ಆರ್ ಎಮ್ ಎಸ್ ವ್ಯಾಲ್ಯೂ ಟು ದಿ ಆವರೇಜ್ ವ್ಯಾಲ್ಯೂ. 0.707 ಡಿವೈಡೆಡ್ ಬೈ 636 1.1 ಏನೋ ಬರುತ್ತೆ. Okay, anyway, so these information have to be known. Eager, now let us come. Time required for one rotation. One rotation coil ತಿರುಗಲಿಕ್ಕೆ ತಗೊಳ್ಳುವ ಟೈಮು 60/n seconds. ಹಾಗೆ ಒಂದು ರೊಟೇಷನ್ ಅಲ್ಲಿ ಪ್ರೊಡ್ಯೂಸ್ ಆಗುವ ಫ್ಲಕ್ಸ್ ಎಷ್ಟು ಅಂದ್ರೆ 5p ವೆಬರ್ಸ್. ಈ 5p ವೆಬರ್ಸ್ ನಲ್ಲಿ ಉತ್ಪತ್ತಿಯ ಅವರೇಜ್ EMF ಇಂಡ್ಯೂಸ್ಡ್ ಪರ್ ಕಂಡಕ್ಟರ್ ಇಸ್ ಈಕ್ವಲ್ ಟು 5p120f by 60p. ಸೊ 60 ರಿಂದ 2 ಆದ್ರೆ 2 ಆಗುತ್ತೆ. ಸೊ ದೆನ್ 2πf pp ಕ್ಯಾನ್ಸಲ್ ಆಗುತ್ತೆ. 2πf ವೋಲ್ಟ್ ಸಿಗುತ್ತೆ. ಅಂದ್ರೆ ಒಂದು ಕಂಡಕ್ಟರ್ ನಲ್ಲಿ ಒಂದು ರೊಟೇಷನ್ ಪಡೆದಾಗ ಜನರೇಟ್ ಆಗುವ EMF 2πf ವೋಲ್ಟ್ಸ್. ಜನರೇಟರ್ ನಲ್ಲಿ ಒಂದೇ ಕಂಡಕ್ಟರ್ ಇರುತ್ತಾ? ದೇರ್ ಆರ್ ನಂಬರ್ ಆಫ್ ಕಂಡಕ್ಟರ್ಸ್. ಇಟ್ ಇಸ್ ಡಿನೋಟೆಡ್ ಬೈ z. z ಕಂಡಕ್ಟರ್ ಇನ್ ಸೀರೀಸ್ ಪರ್ ಫೇಸ್ ಅಲ್ಲಿ ಇದ್ರೆ ಅಲ್ವಾ, ದ ಆವರೇಜ್ ಇಂಡ್ಯೂಸ್ಡ್ EMF ಪರ್ ಫೇಸ್ ಇಸ್ ಈಕ್ವಲ್ ಟು 2πfz ವೋಲ್ಟ್ಸ್. ಹಾಗಾಗಿ z ಅಂದ್ರೆ 2 ಕಾಯಿಲ್ಸ್ ಪರ್ ಟರ್ನ್ ಇದೆ ಪರ್ ಫೇಸ್ಗೆ ಅಂತ ನೋಡಿದ್ವಿ. ಸೊ z is equal to 2t. So EMF induced per phase is equal to, that is E is equal to 2πf2t volts. ಇವನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ 4πft ಬರುತ್ತೆ. 2 2s are 4 5ft ಬರುತ್ತೆ. So then voltage induced is always RMS value. Then RMS value of EMF induced per phase is equal to 4πft volts ಆಯ್ತು. ದೆನ್ RMS ಆಗಬೇಕು ಅನ್ನಂಗಿದ್ರೆ ಅದಕ್ಕೆ ಫಾರ್ಮ್ ಫ್ಯಾಕ್ಟರ್ ಅಂತ ಗುಣಿಸಬೇಕು. ದೆನ್ 4πft into 1.11. 1.11 is a ಫಾರ್ಮ್ ಫ್ಯಾಕ್ಟರ್, ಸ್ಟ್ಯಾಂಡರ್ಡ್ ಫಾರ್ಮ್ ಫ್ಯಾಕ್ಟರ್. ಸೊ ದೆನ್ E is equal to 4.445ft volts. ಸೊ ದಿಸ್ ಇಸ್ ಜನರಲಿ. ಆದ್ರೆ ಇದ್ರೊಳಗಡೆ ಕಾಯಿಲ್ ಸ್ಪ್ಯಾನ್ ಫ್ಯಾಕ್ಟರ್, ಬ್ರೆಡ್ತ್ ಫ್ಯಾಕ್ಟರ್ ಎರಡೂ ಆಡ್ ಆಗೋದ್ರಿಂದ ದೆನ್ KD KC 5ft. ನಾನೊಂದು ಹೇಳೋದ್ ಮರ್ತೆ, ಯಾವಾಗಲೂ ಬ್ರೆಡ್ತ್ ಫ್ಯಾಕ್ಟರ್ ಮತ್ತು ಕಾಯಿಲ್ ಸ್ಪ್ಯಾನ್ ಫ್ಯಾಕ್ಟರ್ ಲೆಸ್ ದ್ಯಾನ್ 1 ಇರುತ್ತೆ. ಆಕ್ಚುಯಲ್ EMF ಇಂಡ್ಯೂಸ್ಡ್ ಪರ್ ಫೇಸ್ E is equal to 4.44 KD KC 5ft. This is the final EMF equation. ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಬೇಕು ಲೆಕ್ಕ ಮಾಡಲಿಕ್ಕೆ. ಇನ್ನೊಂದ್ಸಲ E is equal to 4.44 KD KC 5ft. Okay, now let us come to the what is voltage regulation. ಏನು ವೋಲ್ಟೇಜ್ ರೆಗ್ಯುಲೇಷನ್ ಅಂತ ಹೇಳಿದ್ರೆ, ಚೇಂಜ್ ಇನ್ ಲೋಡ್, ದೇರ್ ಈಸ್ ಎ ಚೇಂಜ್ ಇನ್ ಟರ್ಮಿನಲ್ ವೋಲ್ಟೇಜ್ ಆಫ್ ಆನ್ ಆಲ್ಟರ್ನೇಟರ್. ಆಲ್ಟರ್ನೇಟ್ ಹಾಕಿರುವ ಲೋಡ್ ಬದಲಾದಂಗೆ ಅದರ ಟರ್ಮಿನಲ್ ವೋಲ್ಟೇಜು ಚೇಂಜ್ ಆಗುತ್ತೆ ಅಂತ. ಆ ಮ್ಯಾಗ್ನಿಟ್ಯೂಡ್ ಹೆಂಗಿರುತ್ತೆ? ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಚೇಂಜ್ ಡಿಪೆಂಡ್ ಅಪಾನ್ ದಿ ಲೋಡ್ ಅಂಡ್ ಪವರ್ ಫ್ಯಾಕ್ಟರ್. ಹಾಕುವ ಲೋಡ್ ಯಾವುದು, ರೆಸಿಸ್ಟಿವ್, ಇಂಡಕ್ಟಿವ್, ಕೆಪಾಸಿಟಿವ್, ಅವು ಉಂಟು ಮಾಡುವಂತ ಪವರ್ ಫ್ಯಾಕ್ಟರ್ಗೆ ಅನುಗುಣವಾಗಿ ಅದರ ವೋಲ್ಟೇಜ್ ಬದಲಾಗುತ್ತೆ. ಇದನ್ನ ನಾವು
ವೋಲ್ಟೇಜ್ ರೆಗ್ಯುಲೇಷನ್ ಅಂತ ಕರಿತೀವಿ. ಟೆಕ್ನಿಕಲಿ ಇದನ್ನ ಡಿರೈವ್ ಮಾಡಬೇಕು ಅನ್ನಂಗಿದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ ದ ರೈಸ್ ಇನ್ ವೋಲ್ಟೇಜ್ ವೆನ್ ಫುಲ್ ಲೋಡ್ ಇಸ್ ರಿಮೂವ್ಡ್. ಫುಲ್ ಲೋಡ್ ರಿಮೂವ್ ಆದಾಗ ಅದರಲ್ಲಿ ಆಲ್ಟರ್ನೇಟರ್ನಲ್ಲಿ ಏನು ವೋಲ್ಟೇಜ್ ರೈಸ್ ಆಗುತ್ತೆ ಅದನ್ನ ವಿ ಆರ್ ಟೆಕ್ನಿಕಲಿ ಕಾಲ್ ಇಟ್ ಆಸ್ ವೋಲ್ಟೇಜ್ ರೆಗ್ಯುಲೇಷನ್. ವೋಲ್ಟೇಜ್ ರೆಗ್ಯುಲೇಷನ್ ಮೀನ್ಸ್ ದ ರೈಸ್ ಇನ್ ವೋಲ್ಟೇಜ್ ವೆನ್ ಫುಲ್ ಲೋಡ್ ಇಸ್ ರಿಮೂವ್ಡ್. ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜ್. ಇದನ್ನ ಯಾವಾಗಲೂ ನಾವು ಪರ್ಸೆಂಟೇಜ್ ಅಲ್ಲಿ ಹೇಳ್ತೀವಿ, ರೆಗ್ಯುಲೇಷನ್ ಎಷ್ಟಾಯ್ತು ಏನು ಅಂತೇಳಿ. ದೆನ್ ಪರ್ಸೆಂಟೇಜ್ ರೆಗ್ಯುಲೇಷನ್ ಇಸ್ ಈಕ್ವಲ್ ಟು ಇ ನಾಟ್, ದಟ್ ಇಸ್ ಕಾಲ್ಡ್ ನೋ ಲೋಡ್ ವೋಲ್ಟೇಜ್. ನೋ ಲೋಡ್ ವೋಲ್ಟೇಜ್ ಅನ್ನು ಇ ನಲ್ಲಿ ಹೇಳ್ತೀವಿ. ದಟ್ ಇ ನಾಟ್ ಮೈನಸ್ ವಿ, ದಟ್ ಇಸ್ ಟರ್ಮಿನಲ್ ವೋಲ್ಟೇಜ್, ಡಿವೈಡೆಡ್ ಬೈ ವಿ ಇಂಟು 100. ದಿಸ್ ಇಸ್ ರೆಗ್ಯುಲೇಷನ್ ಅಪ್. ಸೊ ವಿ ನಾಟ್ ಮೈನಸ್ ವಿ ಮೈನಸ್ ಇ ನಾಟ್ ಡಿವೈಡೆಡ್ ಬೈ ವಿ ಇಂಟು 100 ಇಸ್ ಕಾಲ್ಡ್ ದಿ ರೆಗ್ಯುಲೇಷನ್ ಡೌನ್. ರೆಗ್ಯುಲೇಷನ್ ಅಪ್ ಡೌನ್ ಏನಾದರೂ ಆಗ್ಬೋದು. ಸೊ ಇ ನಾಟ್ ಬಿ ದಿ ವೋಲ್ಟೇಜ್ ವೆನ್ ಲೋಡ್ ಈಸ್ ರಿಮೂವ್, ವಿ ಬಿ ದಿ ವೋಲ್ಟೇಜ್ ಆನ್ ಲೋಡ್, ದಟ್ ಇಸ್ ಕಾಲ್ಡ್ ಟರ್ಮಿನಲ್ ವೋಲ್ಟೇಜ್ ಅಂತ ಹೇಳಿ ಕರೀತಾರೆ. Now let us come to the load characteristics of alternator. As the load on the alternator is changed, its terminal voltage also changed. ನಾವು ಆಗಲೇ ಹೇಳಿದ್ವಿ. The reason for this change, ಯಾಕೆ ಚೇಂಜ್ ಆಗುತ್ತೆ? ಡ್ಯೂ ಟು ವೋಲ್ಟೇಜ್ ಡ್ರಾಪ್ ಇನ್ ದಿ ಆಲ್ಟರ್ನೇಟರ್. ಆಲ್ಟರ್ನೇಟರ್ ನಲ್ಲಿ ವೋಲ್ಟೇಜ್ ಡ್ರಾಪ್ ಆಗುವ ಕಾರಣಕ್ಕಾಗಿ ಅದರ ಟರ್ಮಿನಲ್ ವೋಲ್ಟೇಜ್ ಚೇಂಜ್ ಆಗುತ್ತೆ ನಾವು ಲೋಡ್ ಹಾಕಿದಾಗ, ಅಲ್ವಾ? ಲೋಡ್ ಹಾಕಿದಾಗ. ಹಾಗಾಗಿ ಆ ವೋಲ್ಟೇಜ್ ಡ್ರಾಪ್ ಯಾಕಾಗುತ್ತೆ? ದೇರ್ ಆರ್ ಮೇಜರ್ಲಿ 3 ರೀಸನ್ಸ್. ಒಂದು ಆರ್ಮೇಚರ್ ರೆಸಿಸ್ಟೆನ್ಸ್. ಆರ್ಮೇಚರ್ ನಲ್ಲಿ ರೆಸಿಸ್ಟೆನ್ಸ್ ಇರೋ ಕಾರಣಕ್ಕೋಸ್ಕರ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಎರಡನೇದು ಆರ್ಮೇಚರ್ ರಿಯಾಕ್ಟ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಜೊತೆ ಓಡುವಾಗ ಅದು ರಿಯಾಕ್ಟ್ ಮಾಡುವ ಕಾರಣಕ್ಕಾಗಿ, ದಟ್ ಈಸ್ ರಿಯಾಕ್ಟೆನ್ಸ್ ಇಸ್ ಡಿನೋಟೆಡ್ ಬೈ ಎಕ್ಸೆಲ್. ಮೂರನೇದು ಆರ್ಮೇಚರ್ ರಿಯಾಕ್ಷನ್, ವೇರ್ ಇನ್ ಟರ್ನ್ಸ್ ಡಿಪೆಂಡ್ ಅಪಾನ್ ದಿ ಪವರ್ ಫ್ಯಾಕ್ಟರ್ ಆನ್ ದ ಲೋಡ್. ಈ ಮೂರು ಕಾರಣಗಳಾಗಿ ಆರ್ಮೇಚರ್ ರೆಸಿಸ್ಟೆನ್ಸ್, ಆರ್ಮೇಚರ್ ರಿಯಾಕ್ಟೆನ್ಸ್ ಅಂಡ್ ಆರ್ಮೇಚರ್ ರಿಯಾಕ್ಷನ್. ಈಗ ಆರ್ಮೇಚರ್ ಲೀಕೇಜ್ ರಿಯಾಕ್ಟೆನ್ಸ್ ಅಂದ್ರೆ ಏನು? ಲೀಕೇಜ್ ಅಂದ್ರೆ ಏನು? ಕರೆಂಟ್ ಫ್ಲೋಸ್ ಥ್ರೂ ದಿ ಆರ್ಮೇಚರ್ ಕಂಡಕ್ಟರ್. ಆರ್ಮೇಚರ್ ಕಂಡಕ್ಟರ್ ಅಲ್ಲಿ ಕರೆಂಟ್ ಫ್ಲೋ ಆದಾಗ ಏನಾಗುತ್ತೆ? ಫ್ಲಕ್ಸ್ ಸೆಟಪ್ ಆಗುತ್ತೆ. ಆ ಸೆಟಪ್ ಆಗಿರೋ ಫ್ಲಕ್ಸ್ ಯಾವಾಗಲೂ ನಾರ್ತ್ ಇಂದ ಸೌತ್ ಹೋಗುತ್ತೆ. ಅದರ ಸಮ್ ಫ್ಲಕ್ಸ್ ವಿಚ್ ಡು ನಾಟ್ ಕ್ರಾಸ್ ದಿ ಏರ್ ಗ್ಯಾಪ್. ಆ ಏರ್ ಗ್ಯಾಪ್ ಅನ್ನ ಕ್ರಾಸ್ ಆಗಲ್ಲ, ಬಟ್ ಟೇಕ್ಸ್ ಡಿಫರೆಂಟ್ ಪಾತ್. ಆ ಬೇರೆ ಬೇರೆ ಯಾವುದೋ ಪಾತಲ್ಲಿ ಹೋಗುತ್ತೆ. ಅದು ನಾರ್ತ್ ಇಂದ ಸೌತ್ ಹೋಗ್ಬೇಕು, ಏರ್ ಗ್ಯಾಪ್ ನಡುವೆ ಹೋಗದೆ ಆ ಸ್ಲಾಟಿನ ಸಂದಿನಲ್ಲಿ ಎಲ್ಲಾದ್ರೂ ಹೋಗುತ್ತೆ. ಇದಕ್ಕೆ ನಾವು ಲೀಕೇಜ್ ಅಂತೇಳಿ ಕರಿತೀವಿ. ನೀರ್ ಹೇಗೆ ಲೀಕೇಜ್ ಆಗುತ್ತೋ ಹಾಗೆ, ನೀರ್ ಲೀಕೇಜ್ ಆಗೋದು ನೋಡಿರ್ತೀವಲ್ಲ, ಹಾಗೆ ಫ್ಲಕ್ಸ್ ಕೂಡ ಲೀಕೇಜ್ ಆಗುತ್ತೆ. ಈ ಫ್ಲಕ್ಸ್ಗೆ ನಾವು ಲೀಕೇಜ್ ಫ್ಲಕ್ಸ್ ಅಂತೇಳಿ ಕರಿತೀವಿ. ಈ ಲೀಕೇಜ್ ಫ್ಲಕ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಕರೆಂಟು ಮತ್ತೆ ಅದರ ಫೇಸ್ ಆಂಗಲ್, ಅಂದ್ರೆ ಟರ್ಮಿನಲ್ ವೋಲ್ಟೇಜ್ ಮತ್ತು ಕರೆಂಟಿನ ನಡುವೆ ಇರುವಂತ ಫೇಸ್ ಆಂಗಲ್ಗೆ ಅದು ಡಿಪೆಂಡ್ ಆಗಿರುತ್ತೆ. ದಿಸ್ ಲೀಕೇಜ್ ಫ್ಲಕ್ಸ್, ಈ ಲೀಕೇಜ್ ಫ್ಲಕ್ಸ್ ಏನ್ ಮಾಡುತ್ತೆ? ತನ್ನ ಓನ್ EMF ಅನ್ನ ಸೆಟಪ್ ಮಾಡುತ್ತೆ. ದಿಸ್ ಲೀಕೇಜ್ ಫ್ಲಕ್ಸ್ ಸೆಟ್ಸ್ ಅಪ್ an EMF of self-inductance, which is known as reactance M. ಅದು ತನ್ನ ಪಾಡಿಗೆ ತಾನು EMF ಅನ್ನ ಡೆವಲಪ್ ಮಾಡುತ್ತೆ. ಇದನ್ನ ರಿಯಾಕ್ಟೆನ್ಸ್ EMF ಅಂತ ಕರಿತೀವಿ. ಇಟ್ ಈಸ್ ಅಹೆಡ್ ಆಫ್ 90 ಡಿಗ್ರಿ, ಅಂದ್ರೆ ಮೈನ್ ಫ್ಲಕ್ಸ್ಗೆ 90 ಡಿಗ್ರಿ ಅಹೆಡ್ ಇರುತ್ತೆ. ಸೊ ಹೆನ್ಸ್ ಆರ್ಮೇಚರ್ ವೈಂಡಿಂಗ್ ಇಸ್ ಪೊಸೆಸ್ ದ ಲೀಕೇಜ್ ರಿಯಾಕ್ಟೆನ್ಸ್. ಆಗ ಆರ್ಮೇಚರ್ ವೈಂಡಿಂಗ್ ಅಲ್ಲಿ ಲೀಕೇಜ್ ರಿಯಾಕ್ಟೆನ್ಸ್ ಪೊಸೆಸ್ ಆಗುತ್ತೆ, such that voltage drop due to this equals to the I into XL. ಗೊತ್ತಿದೆ ನಮಗೆ. ಸೊ ಅಲ್ಲಿಗೆ ವೋಲ್ಟೇಜ್ ಡ್ರಾಪ್ ಇದರಲ್ಲಿ ಆಯ್ತು. ಇದು ಒಂದನೇದು. ಇನ್ನ ಆರ್ಮೇಚರ್ ರೆಸಿಸ್ಟೆನ್ಸ್ ನಮಗೆ ಗೊತ್ತಿದೆ. ಆಸ್ ಯೂಶುವಲಿ IARA, ಆರ್ಮೇಚರ್ ಒಂದು ರೆಸಿಸ್ಟೆನ್ಸ್ ಇರುತ್ತೆ, ಅದರೊಳಗೆ ವೋಲ್ಟೇಜ್ ಅದರದ್ದು ಮಾಡುತ್ತೆ. ಇನ್ ಥರ್ಡ್ ಒನ್ ಆರ್ಮೇಚರ್ ರಿಯಾಕ್ಟೆನ್ಸ್, ರಿಯಾಕ್ಷನ್. ಇದು DC ಜನರೇಟರ್ ನಲ್ಲಿ ನಾವು ಆರ್ಮೇಚರ್ ರಿಯಾಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಏನ್ ಹೇಳುತ್ತೆ DC ಜನರೇಟರ್ ನಲ್ಲಿ ಆರ್ಮೇಚರ್ ರಿಯಾಕ್ಷನ್? ದ ಎಫೆಕ್ಟ್ ಆಫ್ ಮೈನ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆನ್ ಆಕ್ಟ್ಸ್ ಅಪಾನ್ ಎ ಆರ್ಮೇಚರ್ ಫ್ಲಕ್ಸ್. ಆರ್ಮೇಚರ್ ಫ್ಲಕ್ಸಿನ ಮೇಲೆ ಮೈನ್ ಫ್ಲಕ್ಸ್ ಯಾವ ಮಾದರಿಯ ರಿಯಾಕ್ಷನ್ ಮಾಡುತ್ತೆ ಅದನ್ನ ನಾವು ಆರ್ಮೇಚರ್ ರಿಯಾಕ್ಷನ್ ಅಂತ ಹೇಳಿ ಕರಿತೇವೆ. ಈ ಆರ್ಮೇಚರ್ ರಿಯಾಕ್ಷನ್ ಆಲ್ಟರ್ನೇಟರ್ ನಲ್ಲಿ ಜನರೇಟರ್ ಮಾದರಿನಲ್ಲೇ ಇರುತ್ತೆ, ಆದ್ರೆ ಅದರ ಲೋಡು ಮತ್ತು ಪವರ್ ಫ್ಯಾಕ್ಟರ್ ಆಸ್ ಕನ್ಸಿಡರಬಲ್. DC ನಲ್ಲಿ ಲೋಡು ಪವರ್ ಫ್ಯಾಕ್ಟರ್ ಇರಲ್ಲ, ಲೋಡ್ ಒಂದೇ. DC ಈಸ್ ಆಲ್ವೇಸ್ ಕ್ಯಾರಿಂಗ್ ರೆಸಿಸ್ಟಿವ್ ಲೋಡ್.
there is no other type of load. Adre AC ನಲ್ಲಿ ಹಂಗಲ್ಲ. We have a 3 kind of load in AC: resistive, inductive and capacitive. ಹಾಗಾಗಿ at UPF, ಯೂನಿಟಿ ಪವರ್ ಫ್ಯಾಕ್ಟರ್ ಅಂದರೆ ರೆಸಿಸ್ಟಿವ್ ಲೋಡ್. at UPF ಅಲ್ಲಿ ಅದು ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಆಗುತ್ತೆ. ಏನ್ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಅಂತ ಹೇಳಿದ್ರೆ, ಫ್ಲಕ್ಸು ನಾರ್ತ್ ಇಂದ ಸೌತ್ಗೆ ಹೋಗುವಾಗ ಆರ್ಮೇಚರ್ ಕಂಡಕ್ಟರ್ ಅದನ್ನ ಪುಷಪ್ ಮಾಡುತ್ತೆ, ಅದು ತನ್ನ ಸ್ಟ್ರೈಟ್ ಪಾತನ್ನ ಹಿಡ್ಕೊಳಕ್ ನೋಡುತ್ತೆ, ಹಾಗಾಗಿ ಅದು ಕ್ರಾಸ್ ಮಾಡುತ್ತೆ ಪೋಲ್ ಟಿಪ್ ಅನ್ನ. ದಿಸ್ ಇಸ್ ಕಾಲ್ಡ್ ಕ್ರಾಸ್ ಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಹೆನ್ಸ್ ದೇರ್ ವಿಲ್ ಬಿ ಸಮ್ ಡಿಸ್ಟಾರ್ಷನ್. ಹಾಗಾಗಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಲ್ಲಿ ಡಿಸ್ಟಾರ್ಷನ್ಸ್ ಕ್ರಿಯೇಟ್ ಆಗುತ್ತೆ. ಅಟ್ ಝೀರೋ ಪವರ್ ಫ್ಯಾಕ್ಟರ್ ಲ್ಯಾಗಿಂಗ್, ಝೀರೋ ಪವರ್ ಫ್ಯಾಕ್ಟರ್ ಲ್ಯಾಗಿಂಗ್ ಇದ್ದಾಗ, ಅಂದ್ರೆ ಪವರ್ ಫ್ಯಾಕ್ಟರ್ ಲ್ಯಾಗ್ ಆಯ್ತು ಯೂನಿಟಿ. ಸೊ ಝೀರೋ ಪವರ್ ಫ್ಯಾಕ್ಟರ್ ಲ್ಯಾಗಿಂಗ್ ಇದ್ದಾಗ ಏನಾಗುತ್ತೆ, ಆ ಫ್ಲಕ್ಸ್ ವೀಕ್ ಆಗುತ್ತೆ. ಈ ಫ್ಲಕ್ಸ್ ಒಂದ್ ಕಡೆ ಪುಷ್ ಮಾಡಿದ ತಕ್ಷಣ ಇನ್ನೊಂದು ಇದೆಯಲ್ಲ, ಲೀಡಿಂಗ್ ಪೋಲ್ ಟಿಪ್, ಟ್ರೈಲಿಂಗ್ ಪೋಲ್ ಟಿಪ್. ಲೀಡಿಂಗ್ ಅಂದ್ರೆ ಫ್ಲಕ್ಸ್ ತಗೊಳ್ಳೋದು, ರೊಟೇಷನ್. ಟ್ರೈಲಿಂಗ್ ಅಂದ್ರೆ ಬಿಟ್ಕೊಡೋದು. ಲೀಡಿಂಗ್ ಪೋಲ್ ಟಿಪ್ಪಿನ ಫ್ಲಕ್ಸ್ ಎಲ್ಲ ಟ್ರೈಲಿಂಗ್ ಪೋಲ್ ಟಿಪ್ ಬಿದ್ದಾಗ ಈ ಕಡೆ ಎಂಡ್ ಅಲ್ಲಿ ಡಿಮ್ಯಾಗ್ನೆಟೈಸ್ ಆಗುತ್ತೆ. ಸೊ ದೆನ್ ಡಿಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಯಾವಾಗಿರುತ್ತೆ ಅಂದ್ರೆ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಇದ್ದಾಗ, ಝೀರೋ ಪವರ್ ಫ್ಯಾಕ್ಟರ್ ಲ್ಯಾಗಿಂಗ್. ಸೊ ದೆನ್ ಇದನ್ನ ಸರಿ ಮಾಡ್ಲಿಕ್ಕೆ ಎಕ್ಸೈಟೇಷನ್ ಅನ್ನು ನಾವು ಇನ್ಕ್ರೀಸ್ ಮಾಡ್ಬೇಕಾಗತ್ತೆ. ಅಲ್ಲೂ ಅದೇ ಕೆಲಸ ಮಾಡ್ತೀವಿ, ಎಕ್ಸೈಟೇಷನ್ ಅಥವಾ ಕಂಪನ್ಸೇಟಿವ್ ವೈಂಡಿಂಗ್ ಯೂಸ್ ಮಾಡಿ ಅದನ್ನ ಪುಷಪ್ ಮಾಡಿ ಮ್ಯಾಗ್ನೆಟ್ ಡಿಮ್ಯಾಗ್ನೆಟೈಸ್ ಆದಾಗ ನೋಡ್ಕೊಳ್ತೀವಿ. ಇಲ್ಲೂ ಅದೇ ಕೆಲಸ ಮಾಡ್ಬೇಕು. ಬಟ್ ಝೀರೋ ಪವರ್ ಫ್ಯಾಕ್ಟರ್ ಲೀಡಿಂಗ್ ಅಲ್ಲಿ ಇದ್ದಾಗ, ಅಂದ್ರೆ ನಾವು ಲೀಡಿಂಗ್ ಬಂತು ಅಂದ್ರೆ ಕೆಪಾಸಿಟಿವ್ ಲೋಡ್ ಅನ್ನ ಬಳಸಿರ್ತೀವಿ ಅಲ್ವಾ, ಇಲ್ಲಿ ಓವರ್ ಮ್ಯಾಗ್ನೆಟೈಸ್ ಆಗುತ್ತೆ. ದಿಸ್ ಇಸ್ ಮ್ಯಾಗ್ನೆಟೈಸಿಂಗ್. ಸೊ ಅಟ್ ಕಾಂಪನ್ಸೇಟ್ ಅದನ್ನ ಟರ್ಮಿನಲ್ ವೋಲ್ಟೇಜ್ ಅನ್ನ ಕಾನ್ಸ್ಟೆಂಟ್ ಇಡಬೇಕು, ರೈಸ್ ಆಗ್ಲಿಕ್ಕೆ ಬಿಡಬಾರ್ದು. ಯಾಕೆಂದ್ರೆ ಓವರ್ ಮ್ಯಾಗ್ನೆಟೈಸು ಆಗಬಾರ್ದಲ್ಲ, ಹಾಗಾಗಿ ನಾರ್ಮಲ್ ಮ್ಯಾಗ್ನೆಟೈಸಿಂಗ್ ಅಲ್ಲಿ ಇಟ್ಲಿಕ್ಕೆ. ಡ್ಯೂ ಟು ದಿಸ್ ಅಡಿಷನಲ್ ಮ್ಯಾಗ್ನೆಟಿಕ್ ಎಫೆಕ್ಟ್ ದ ಫೀಲ್ಡ್ ಎಕ್ಸೈಟೇಷನ್ ಕರೆಂಟ್ ಹ್ಯಾಸ್ ಟು ಬಿ ಡಿಕ್ರೀಸ್. ನೀವು ಇದನ್ನೇನಾದ್ರು ಜಾಸ್ತಿ ಆಯ್ತು ಅಂದ್ರೆ ಮ್ಯಾಗ್ನೆಟೈಸೇಷನ್, ಫೀಲ್ಡ್ ಎಕ್ಸೈಟೇಷನ್ ವೀಕ್ ಆಗುತ್ತೆ, ಹಾಗಾಗಿ ಡಿಸ್ಟಾರ್ಷನ್ ಶುರುವಾಗುತ್ತೆ. ಸೊ ಈ ಮೂರು ಮಾದರಿಯ ಆರ್ಮೇಚರ್ ರಿಯಾಕ್ಷನ್ ನಮಗೆ ಆಲ್ಟರ್ನೇಟರ್ ನಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಎಫೆಕ್ಟ್ ಆಫ್ ಆರ್ಮೇಚರ್ ರೆಸಿಸ್ಟೆನ್ಸ್ ಅಂಡ್ ರಿಯಾಕ್ಟೆನ್ಸ್ ಏನ್ ಮಾಡುತ್ತಿದ್ದು, ಅದರ ಎಫೆಕ್ಟ್ ಏನು? UPF ಅಲ್ಲಿ ಟರ್ಮಿನಲ್ ವೋಲ್ಟೇಜು ಸ್ಲೈಟ್ಲಿ ಫಾಲ್ ಆಗುತ್ತೆ. ಅಟ್ ಲೋ ಪವರ್ ಫ್ಯಾಕ್ಟರ್ ನಲ್ಲಿ ಟರ್ಮಿನಲ್ ವೋಲ್ಟೇಜು ಕನ್ಸಿಡರಬಲಿ ಡೌನ್ ಆಗುತ್ತೆ. ಇದು ಸ್ಲೈಟ್ಲಿ ಆಗುತ್ತೆ UPF ಅಲ್ಲಿ, ಇದರಲ್ಲಿ ಕನ್ಸಿಡರಬಲಿ ಡೌನ್, ಸೀದಾ ಪಾತಾಳಕ್ಕೆ ಬಿದ್ದಂಗೆ ಆಗುತ್ತೆ. ಲೀಡಿಂಗ್ ಪವರ್ ಫ್ಯಾಕ್ಟರ್ ನಲ್ಲಿ ಲೋಡ್ ಇನ್ಕ್ರೀಸ್ ಆಗಿಬಿಡುತ್ತೆ. ಎಷ್ಟರ ಮಟ್ಟಿಗೆ? ಅದರ ಬಿಯಾಂಡ್ ದಿ ನೋ ಲೋಡ್ ಟರ್ಮಿನಲ್ ವೋಲ್ಟೇಜ್. ಏನ್ ನೋ ಲೋಡ್ ಟರ್ಮಿನಲ್ ಇಷ್ಟಿದ್ರೆ ಅದಿನ್ನು ಮೇಲಕ್ಕೆ ಹೋಗುತ್ತೆ. ಕ್ಯಾಲ್ಕುಲೇಟ್ ದ ಸ್ಪೀಡ್ ಅಂಡ್ ಓಪನ್ ಸರ್ಕ್ಯೂಟ್ ಲೈನ್ ಅಂಡ್ ಫೇಸ್ ವೋಲ್ಟೇಜಸ್ ಆಫ್ 4 pole 3 phase 50 Hz ಸ್ಟಾರ್ ಕನೆಕ್ಟೆಡ್ ಆಲ್ಟರ್ನೇಟರ್. ಇಟ್ ಹ್ಯಾಸ್ 36 ಸ್ಲಾಟ್ಸ್ ಅಂಡ್ 30 ಕಂಡಕ್ಟರ್ ಪರ್ ಸ್ಲಾಟ್. 36 ಸ್ಲಾಟ್ ಇದೆ ಒಂದು ಕಂಡಕ್ಟರ್ ನಲ್ಲಿ, ಒಂದು ಸ್ಲಾಟ್ ನಲ್ಲಿ 30 ಕಂಡಕ್ಟರ್ಗಳಿದೆ. The flux per pole is 0.05 Webers, sinusoidally distributed. You understand the questions before solving the problem. Alva? Calculate the speed and open circuit line and phase voltage. ಕೇಳ್ತಾ ಇರೋದೇನು? ಸ್ಪೀಡು, ಓಪನ್ ಸರ್ಕ್ಯೂಟ್ ಇನ ಲೈನು ಮತ್ತು ಫೇಸ್ ವೋಲ್ಟೇಜ್ ಅನ್ನ ಕಂಡುಹಿಡಿಬೇಕು. 4 ಪೋಲಿನ ಜನರೇಟರ್, 4 pole 3 phase 50 Hz ಮಾಮೂಲಿ. ಅದರ ಕನೆಕ್ಷನ್ ಸ್ಟಾರ್ ಕನೆಕ್ಷನ್ ಮಾಡಿದೆ ಆಲ್ಟರ್ನೇಟರ್. ಅದರಲ್ಲಿ 36 ಸ್ಲಾಟ್ ಇದೆ, ಒಂದೊಂದು ಸ್ಲಾಟ್ ನಲ್ಲೂ 30 ಕಂಡಕ್ಟರ್ಗಳಿದೆ. ಅದು ಎಷ್ಟು ಪ್ರೊಡ್ಯೂಸ್ ಮಾಡುತ್ತೆ? ಫ್ಲಕ್ಸ್ ಪರ್ ಪೋಲು 0.5 Webers ಅಲ್ವಾ. ಹಾಗಾಗಿ ಅದರ ಡಾಟಾಗಳನ್ನು ಬರ್ಕೊಳ್ಳೋಣ. ಡಾಟಾ ಏನೇನು ಕೊಟ್ಟಿದ್ದಾರೆ? ಒಂದು ಪೋಲ್ ಕೊಟ್ಟಿದ್ದಾನೆ 4, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 50 Hz, ನಂಬರ್ ಆಫ್ ಕಂಡಕ್ಟರ್ ಕೊಟ್ಟಿದ್ದಾರೆ 36 ಸ್ಲಾಟ್ ಇದೆ, 30 ಕಂಡಕ್ಟರ್, ಅಲ್ಲಿಗೆ ಒಟ್ಟು 1080 ಕಂಡಕ್ಟರ್ ಆಯ್ತು. ದೆನ್ ನಮಗೆ ಗೊತ್ತಿದೆ ಟಿ, ಅದು ಕನೆಕ್ಷನ್ ಬೇಕಲ್ಲ, ಸ್ಲಾಟ್ಸ್ ಪರ್ ಪೋಲ್. Z/T ಅಂದ್ರೆ 1080 ಡಿವೈಡೆಡ್ ಬೈ 540 ಆಯ್ತು, ಅಂದ್ರೆ ಪೈರ್ ಆಯ್ತು. ಸೊ ಫ್ಲಕ್ಸ್ 0.05 Weber, ಸ್ಪೀಡ್ ಕಂಡುಹಿಡಿಬೇಕು, ಲೈನ್ ವೋಲ್ಟೇಜ್ ಕಂಡುಹಿಡಿಬೇಕು, ಫೇಸ್ ವೋಲ್ಟೇಜ್ ಕಂಡುಹಿಡಿಬೇಕು. ಇಷ್ಟು ನೀವು ಕಂಡುಹಿಡಿಬೇಕಾಗಿರೋಂಥದ್ದು ಇದು. ಸೊ ನಾವು ಲೆಟ್ ಅಸ್ ಕಮ್ ಟು ದಿ ಸೊಲ್ಯೂಷನ್. ಏನು ಸೊಲ್ಯೂಷನ್ನು? ಸ್ಪೀಡ್ ಕಂಡುಹಿಡಿಯೋಣ. ವಾಟ್ ಈಸ್ ಸ್ಪೀಡ್? N = 120 F/P. ನಿಮಗೆ ಗೊತ್ತಿದೆ. 120 × 50 ಡಿವೈಡೆಡ್ ಬೈ 4, ಅಲ್ಲಿಗೆ 1500 RPM ಬಂತು. ಈಗ M ಕಂಡುಹಿಡಿಯೋಣ. ನಂಬರ್ ಆಫ್ ಸ್ಲಾಟ್ಸ್ ಪರ್ ಪೋಲ್ ಪರ್ ಫೇಸ್ ಅಲ್ವಾ. ಎಷ್ಟು? 36 ಸ್ಲಾಟ್ ಇದೆ, 4 ಪೋಲ್ ಇದೆ, 3 ಫೇಸ್ ಇದೆ, ಅಲ್ಲಿಗೆ 3 ಬರುತ್ತೆ. ದೆನ್ ಬೀಟಾ ಆಂಗಲ್ ಕಂಡುಹಿಡಿಯೋಣ. 180/N. N ಗೊತ್ತಿದೆ. N ಅಂದ್ರೆ ನಂಬರ್ ಆಫ್ ಸ್ಲಾಟ್ಸ್ ಪರ್ ಪೋಲ್, 20 ಡಿಗ್ರಿ ಬಂತು.
then 180 divided by 4 into 3, 20 degree. Now find the KD, breadth factor. Sin m beta by 2, m sin beta by 2 ಫಾರ್ಮುಲಾ ಇರೋದು. ವ್ಯಾಲ್ಯೂ ಹಾಕಿದ್ರೆ ಆಯ್ತು. sin 3 into 20 by 2, 3 sin 20 by 2, ಅದು 0.9557 ಬರುತ್ತೆ, ಅಂದ್ರೆ ಲೆಸ್ ದೆನ್ 1. So then what is EP? EMF generated per phase, so 4.44 KD KC 5 FT. It's a general formula, standard formula. Now put the values of these parameters. 4.44 into KD ಎಷ್ಟು 0.9557, KC ಎಷ್ಟು, KC ಕೊಡದೇ ಇದ್ರು 1 ಅಂತ ಕನ್ಸಿಡರ್ ಮಾಡಬೇಕು. ದೆನ್ ಕಾಯಿಲ್ ಸ್ಪ್ಯಾನ್ ಫ್ಯಾಕ್ಟರ್ ಕೊಡದೇ ಇದ್ರೆ ಇಟ್ಸ್ 1 ಅಂಡ್ ವೆಬರ್ ಕೊಟ್ಟಿದ್ದಾರೆ 0.05 into 50 ಫ್ರೀಕ್ವೆನ್ಸಿ. ಟಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ, 540 ಡಾಟಾದೆಲ್ಲ ಇದೆ. ಸೊ ಇಷ್ಟನ್ನು ಸೇರಿ ಗುಣಿಸಿದ್ರೆ 1917.7 ವಾಟ್ಸ್, 1917.7 ವಾಟ್ಸ್ ಬಂತು. ಇದು ಫೇಸ್ ವೋಲ್ಟೇಜ್. ನಮ್ಗೆ ಈಗ ಬೇಕಾಗಿರೋದು ಲೈನ್ ವೋಲ್ಟೇಜ್. ವಾಟ್ ಇಸ್ ಲೈನ್ ವೋಲ್ಟೇಜ್ ಇನ್ ಸ್ಟಾರ್ ಕನೆಕ್ಷನ್? ಲೈನ್ ವೋಲ್ಟೇಜ್ ಇಸ್ ಈಕ್ವಲ್ ಟು √3 EP ಅಲ್ವಾ, √3 EP. ಸೊ ದೆನ್ 1917 into √3 ಎಷ್ಟು ಬರುತ್ತೆ? ಕ್ಯಾಲ್ಕುಲೇಷನ್ ಮಾಡಿದ್ರಿ, 3300 ವೋಲ್ಟ್ಸ್ ಬಂತು. ದೆನ್ ಇಟ್ ಇಸ್ ಕಾಲ್ಡ್ 3.3 kV. ಸೊ ಈ ತರದ ಸೋ ಮೆನಿ ಪ್ರಾಬ್ಲಮ್ಸ್ ಆರ್ ಅವೈಲಬಲ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಅದನ್ನ ನೋಡಿ ಈ ತರದ ಸಿಂಪಲ್ ಫಾರ್ಮುಲಾ ಹಾಕೊಂಡು ನೀವು ಅದನ್ನ ಸ್ಟಡಿ ಮಾಡಿ. ಸೊ ಥ್ಯಾಂಕ್ ಯು ಆಲ್. ಇಲ್ಲಿಗೆ ನಮ್ಮ ಲೆಸನ್ ಎಂಡ್ ಆಯಿತು. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಲೆಸನ್ ಪ್ಯಾರಲಲ್ ಆಪರೇಷನ್ ನೋಡೋಣ.